ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳೆಯರು ಭಯದಿಂದ ಬದುಕುತ್ತಿದ್ದಾರೆ. ಯಾವ ರಾಜ್ಯದಲ್ಲಿ ಮಹಿಳೆಯರು ಸುರಕ್ಷಿತ ಇಲ್ಲವೋ ಅದು ಒಂದು ರಾಜ್ಯ ವ್ಯವಸ್ಥೆಯೇ ಅಂತ ಕರೆಯಲು ಸಾಧ್ಯವಿಲ್ಲ ಎಂದು ಎಲ್ಲ ತಾಯಂದಿರು ಭಯಮುಕ್ತವಾಗಿ ಬದುಕಬೇಕೆಂದರೆ ಸರ್ಕಾರವನ್ನು ಆದಷ್ಟು ಬೇಗ ಕಿತ್ತೊಗೆಯಬೇಕಿದೆ ಎಂದು ಬಾಗಲಕೋಟೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯಾಲಯದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳೆಯರು ಭಯದಿಂದ ಬದುಕುತ್ತಿದ್ದಾರೆ. ತಾಯಂದಿರು ಭಯಮುಕ್ತವಾಗಿ ಬದುಕಬೇಕೆಂದರೆ ರಾಜ್ಯ ಸರ್ಕಾರವನ್ನು ಕಿತ್ತೊಗಿಬೇಕು. ಹೀಗಂತ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳೆಯರು ಭಯದಿಂದ ಬದುಕುತ್ತಿದ್ದಾರೆ. ನೇಹಾ ಹಿರೇಮಠ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ನಡೆದಿದೆ. ಪ್ರತಿ ಊರಿನಲ್ಲಿಯೂ ಇದು ನಡೀತಾ ಇದೆ. ಯಾವ ರಾಜ್ಯದಲ್ಲಿ ಮಹಿಳೆಯರು ಸುರಕ್ಷಿತ ಇಲ್ಲವೋ ಅದು ಒಂದು ರಾಜ್ಯ ವ್ಯವಸ್ಥೆ ಅಂತ ಕರೆಯಲು ಸಾಧ್ಯವೇ ಇಲ್ಲ. ಎಲ್ಲ ತಾಯಂದಿರು ಭಯಮುಕ್ತರಾಗಿ ಬದುಕಬೇಕಂದ್ರೆ ಸರ್ಕಾರವನ್ನು ಆದಷ್ಟು ಬೇಗ ಕಿತ್ತೊಗೆಯಬೇಕಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು. ಬಾಗಲಕೋಟೆಯ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯಾಲಯದಲ್ಲಿ ಏರ್ಪಡಿಸಿದ್ದ ಮಹಿಳಾ ಮೋರ್ಚಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಾಯಂದಿರು ಅತಿ ಹೆಚ್ಚು ಮನೆಗಳಿಗೆ ಹೋಗಿ ಚುನಾವಣೆಯಲ್ಲಿ ಗೆಲ್ಲಿಸುವ ಶಕ್ತಿ ನಿಮಗಿದೆ. ಚುನಾವಣೆ ಪರಿವರ್ತನೆ ಮಾಡುವ ಶಕ್ತಿ ತಾಯಂದಿರಿಗಿದೆ. ಆ ಕೆಲಸ ನೀವು ಮಾಡಬೇಕು. ಕಾಂಗ್ರೆಸ್ನವರು ಹೆಣ್ಣು ಮಕ್ಕಳ ಮೇಲೆ ನಂಬಿಕೆ ಇಲ್ಲ. ಸಿಎಂ ಅಕ್ಕಿ ಕೊಟ್ಟು ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ, ಅವರು ಮತ ಹಾಕ್ತಾರೆ ಎನ್ನುವ ನಂಬಿಕೆಯಲ್ಲಿದ್ದಾರೆ. ಭಾರತ ದೇಶದಲ್ಲಿ ಒಂದು ಮನೆಯಲ್ಲಿ ಕನಿಷ್ಠ 3ರಿಂದ 5 ಜನ ಮಹಿಳೆಯರಿದ್ದಾರೆ. ಈಗ ಗೃಹಲಕ್ಷ್ಮಿ ಹಣ ಕೊಟ್ಟಿದ್ದು ಒಬ್ಬರಿಗೆ, ಉಳಿದವರಿಗೆ ಕೊಡದೆ ಮನೆಯಲ್ಲಿ ಜಗಳ ಹಚ್ಚಿದ್ದಾರೆ, ಮನೆಯನ್ನು ಒಡೆದಿದ್ದಾರೆ. ಬಸ್ನಲ್ಲಿ ಜಡೆ ಹಿಡಿದು ಹೊಡೆದಾಡಲು ಸಿದ್ದರಾಮಯ್ಯ ಅವರೇ ನೇರ ಕಾರಣ. ವಯಸ್ಸಾದವರು, ಆರೋಗ್ಯ ಸರಿಯಿಲ್ಲದವರಿಗೆ ಹತ್ತಲು ಅವಕಾಶ ಕೊಡುವುದಿಲ್ಲ. ಎಷ್ಟೋ ಕಡೆ ಕಂಡಕ್ಟರ್ಗೆ ಒಳಗೆ ಬಿಟ್ಟಿಲ್ಲ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರು ಸುರಕ್ಷಿತವಾಗಿದ್ದಾರೆ. ಬೆಳಗ್ಗೆ ಟಿವಿ ಹಚ್ಚಿದ್ರೆ ಮಹಿಳೆಯರ ಮೇಲೆ ದೌರ್ಜನ್ಯ, ಅನ್ಯಾಯ, ಅನೀತಿ, ರೇಪ್, ದೌರ್ಜನ್ಯ, 1-2 ಮರ್ಡರು, ಅಮಾನುಷವಾಗಿರುವಂಥ ಕೊಲೆಗಳು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಅದು ಮಹಿಳೆಯರ ವಿಚಾರದಲ್ಲಿ ಕಾನೂನಿನ ಸುವ್ಯವಸ್ಥೆನೇ ಇಲ್ಲ, ಸರ್ಕಾರವೇ ಇಲ್ಲ, ಗೃಹ ಇಲಾಖೆನೂ ಇಲ್ಲ, ಪೊಲೀಸರು ಇಲ್ಲ. ಪೊಲೀಸರು ಗೊತ್ತಿದ್ದು ಕೂಡ ಎಲ್ಲ ನಡೀತದೆ. ನೇಹಾ ಹಿರೇಮಠ ಅವರ ಕೊಲೆ ಪ್ರಕರಣ ಇನ್ನ ಮಾಸಿದ ಆಗಲೇ ಇನ್ನೊಂದು ಲವ್ ಜಿಹಾದ್ ಪ್ರತಿ ಊರಲ್ಲಿ ನಡೀತಾ ಇದೆ. ಇದು ಯಾವ ರಾಜ್ಯದಲ್ಲಿ ಮಹಿಳೆಯರು ಸುರಕ್ಷಿತವಿಲ್ಲ ಅದು ಒಂದು ರಾಜ್ಯ, ಒಂದು ವ್ಯವಸ್ಥೆ ಅಂತ ಕರೆಯಕ್ಕೆ ಸಾಧ್ಯ ಇಲ್ಲ. ಯಾವ ರಾಜ್ಯದಲ್ಲಿ ರಾಜ್ಯದ ಮುಖ್ಯಸ್ಥರು ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರನ್ನು ಸುರಕ್ಷಿತವಾಗಿ ಇಡಕ್ಕೆ ಸಾಧ್ಯ ಇಲ್ಲ, ಅವರು ಈ ರಾಜ್ಯವನ್ನ ಆಳುವಂತ ಯೋಗ್ಯತೆ ಇಲ್ಲ, ಅಯೋಗ್ಯರು. ಇಂಥ ಒಂದು ಸರ್ಕಾರ ಇವತ್ತು ಯಾವುದಾದ್ರೂ ತಾಯಿ ಕೆಲಸ ಮಾಡಕ್ಕೆ ಹೋಗ್ಬೇಕಂತಂದ್ರೆ 5 ಗಂಟೆ 6 ಗಂಟೆ ಒಳಗೆ ಬರ್ಬೇಕು. ಸ್ವಲ್ಪ ಲೇಟಾಗಿ ಬಂದ್ರೆ ಸುರಕ್ಷತೆ ಇಲ್ಲ, ತಂದೆ ತಾಯಿಗಳಿಗೆ ಚಿಂತೆ. ಯಾವುದಾದ್ರೂ ಮಗು ಸ್ಕೂಲ್ಗೆ ಹೋದ್ರೆ 1 ತಾಸು ಲೇಟಾಗಿ ಬಂದ್ರೆ ಎಲ್ಲೋದು ಎನ್ನುವಂಥ ಭಯ ಕಾಡ್ತಾ ಇದೆ. ಮಹಿಳೆಯರು ಸಿದ್ದರಾಮಯ್ಯ ಸರ್ಕಾರದ ಅಡಿಯಲ್ಲಿ ಭಯದಿಂದ ಬದುಕ್ತಾ ಇದ್ದಾರೆ. ಎಲ್ಲ ತಾಯಂದಿರು ಭಯಮುಕ್ತವಾಗಿ ತಮ್ಮ ಬದುಕನ್ನು ನಡೆಸಬೇಕಾದ್ರೆ ಈ ಸರ್ಕಾರವನ್ನ ಆದಷ್ಟು ಕಿತ್ತೊಗಿಬೇಕು, ಆದಷ್ಟು ಬೇಗನೆ ಕಿತ್ತೊಗಿಬೇಕು. ಆವಾಗ ಮಾತ್ರ ಮಹಿಳೆಯರಿಗೆ ಸುರಕ್ಷತೆ.